ಜೈ ಹಿಂದ್. ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲೀಷ್. ಸ್ನೇಹಿತರೆ, ಇವತ್ತು ನಾವು ದಿನನಿತ್ಯ ಶಾಲೆಯಲ್ಲಿ ಬಳಕೆಯಾಗುವ ಬಹಳ ಪ್ರಮುಖವಾದ 25 ವಾಕ್ಯಗಳನ್ನು ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಈ ಒಂದು ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಬಳಸುವಂಥ ವಾಕ್ಯಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲ ವಾಕ್ಯ ಈ ರೀತಿ ಇದೆ: ಸರ್, ನಾನು ಸರಿ ಬರೆದಿದ್ದೀನಾ ಅಥವಾ ಸರ್, ನಾನು ಬರೆದಿದ್ದು ಸರಿ ಇದೆಯಾ. ಇದನ್ನು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ, ಸರ್, ಡಿಡ್ ಐ ರೈಟ್ ಕರೆಕ್ಟ್ಲಿ. ಸರ್, ಡಿಡ್ ಐ ರೈಟ್ ಕರೆಕ್ಟ್ಲಿ. ಇರು, ನಾನು ನೋಡ್ತೀನಿ ಅಥವಾ ನಾನು ಚೆಕ್ ಮಾಡ್ತೀನಿ ಇರು ಅಂತೇಳಿ ಟೀಚರ್ ಹೇಳ್ತಾರೆ. ಲೆಟ್ ಮಿ ಚೆಕ್. ಲೆಟ್ ಮಿ ಚೆಕ್. ನಿನ್ನ ತಪ್ಪುಗಳನ್ನು ಮತ್ತೆ ಬರೆ. ಚೆಕ್ ಆದಮೇಲೆ ಶಿಕ್ಷಕರು ಕೆಲವೊಂದು ತಪ್ಪುಗಳನ್ನು ಗುರುತಿಸ್ತಾರೆ. ತಪ್ಪುಗಳನ್ನು ಗುರುತಿಸಿ ನಿನ್ನ ತಪ್ಪುಗಳನ್ನು ಮತ್ತೆ ಬರೆ ಅಂತಾರೆ. ಅದನ್ನು ಇಂಗ್ಲೀಷಲ್ಲಿ ಈ ರೀತಿ ಹೇಳ್ತಾರೆ: ರೈಟ್ ಯುವರ್ ಮಿಸ್ಟೇಕ್ಸ್ ಒನ್ಸ್ ಅಗೈನ್. ರೈಟ್ ಯುವರ್ ಮಿಸ್ಟೇಕ್ಸ್ ಒನ್ಸ್ ಅಗೈನ್. ಈ ವಾಕ್ಯ ವಿದ್ಯಾರ್ಥಿಯೊಬ್ಬ ತನ್ನ ಸಹಪಾಠಿಯ ಬಗ್ಗೆ ಶಿಕ್ಷಕರಿಗೆ ಕಂಪ್ಲೇಂಟ್ ಮಾಡೋ ರೀತಿ ಇದೆ ನೋಡಿ. ಸರ್, ಅವನು ನನ್ನ ಜಾಮಿಟ್ರಿಯಿಂದ ಎಲ್ಲ ವಸ್ತುಗಳನ್ನು ತೆಗೆದಿದ್ದಾನೆ. ಅವನು ನನ್ನ ಜಾಮಿಟ್ರಿಯಿಂದ ಎಲ್ಲ ವಸ್ತುಗಳನ್ನು ತೆಗೆದಿದ್ದಾನೆ. ಸರ್, ಹಿ ಟುಕ್ ಆಲ್ ದ ಸ್ಟಫ್ ಔಟ್ ಆಫ್ ಮೈ ಜಿಯೋಮಿಟ್ರಿ. ಸರ್, ಹಿ ಟುಕ್ ಆಲ್ ದ ಸ್ಟಫ್ ಔಟ್ ಆಫ್ ಮೈ ಜಿಯೋಮಿಟ್ರಿ. ನೀವಿಬ್ಬರು ತರಗತಿಯ ಕಡೆ ಗಮನ ಕೊಡಿ, ಇಲ್ದಿದ್ರೆ ಶಿಕ್ಷೆ ಕೊಡ್ತೀನಿ. ಶಿಕ್ಷಕರು ಆ ಇಬ್ಬರು ವಿದ್ಯಾರ್ಥಿಗಳಿಗೂ ಹೇಳ್ತಾರೆ, ನೀವಿಬ್ಬರು ತರಗತಿಯ ಕಡೆಗೆ ಕಾನ್ಸಂಟ್ರೇಟ್ ಮಾಡಿ ಗಮನ ಕೊಡಿ, ಇಲ್ದಿದ್ರೆ ಪನಿಷ್ಮೆಂಟ್ ಆಗುತ್ತೆ ಅಂತೇಳಿ. ಅದನ್ನು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ, ಬೋತ್ ಆಫ್ ಯು ಪೇ ಅಟೆನ್ಷನ್ ಇನ್ ದ ಕ್ಲಾಸ್, ಅದರ್ವೈಸ್ ಐ ವಿಲ್ ಪನಿಷ್ ಯು. ನೋಡಿ, ಬೋತ್ ಆಫ್ ಯು ಪೇ ಅಟೆನ್ಷನ್ ಇನ್ ದ ಕ್ಲಾಸ್, ಅದರ್ವೈಸ್ ಐ ವಿಲ್ ಪನಿಷ್ ಯು. ಸುಮನ್, ನನ್ನ ಬಳಿ ಬಾ. ಸುಮನ್, ಇಲ್ಲಿ ಬಾ ಅಂತೇಳಿ ಟೀಚರ್ ಕರೀತಾರೆ. ಸುಮನ್, ಕಮ್ ಟು ಮೀ. ಸುಮನ್, ಕಮ್ ಟು ಮೀ. ನಾನು ನನ್ನ ನೋಟ್ಬುಕ್ ತರ್ಬೋದಾ ಸರ್. ನಾನು ನನ್ನ ನೋಟ್ಬುಕ್ಕನ್ನು ತರ್ಬೋದಾ ಸರ್. ಮೇ ಐ ಕಮ್ ವಿತ್ ಮೈ ನೋಟ್ಬುಕ್ ಟು ಯು ಸರ್. ಮೇ ಐ ಕಮ್ ವಿತ್ ಮೈ ನೋಟ್ಬುಕ್ ಟು ಯು ಸರ್. ಅದನ್ನು ಇನ್ನೊಂದು ರೀತಿಯೂ ಹೇಳ್ಬೋದು, ಮೇ ಐ ಕಮ್ ವಿತ್ ಮೈ ನೋಟ್ಬುಕ್ ಸರ್. ಈ ರೀತಿಯೂ ಹೇಳ್ಬೋದು. ಹಾಂ, ನಿನ್ನ ನೋಟ್ಬುಕ್ ನೋಡಲೇಬೇಕು, ತೆಗೆದುಕೊಂಡು ಬಾ. ಅಥವಾ ನಿನ್ನ ನೋಟ್ಬುಕ್ಕನ್ನು ನೋಡಬೇಕು, ತೆಗೆದುಕೊಂಡು ಬಾ. ಎಸ್, ಬ್ರಿಂಗ್ ಯುವರ್ ನೋಟ್ಬುಕ್ ಫಾರ್ ಚೆಕಿಂಗ್. ಎಸ್, ಬ್ರಿಂಗ್ ಯುವರ್ ನೋಟ್ಬುಕ್ ಫಾರ್ ಚೆಕಿಂಗ್. ಏನು ಓದಬೇಕು ಸರ್. ನೆಕ್ಸ್ಟ್ ಅದೇ ವಿದ್ಯಾರ್ಥಿ ಕೇಳುವಂಥ ಒಂದು ಸೆಂಟೆನ್ಸ್ ಇದು. ಏನು ಓದಬೇಕು ಸರ್. ಸರ್, ವಾಟ್ ಈಸ್ ಟು ರೀಡ್. ಸರ್, ವಾಟ್ ಈಸ್ ಟು ರೀಡ್. ಅಥವಾ ಸರ್, ವಾಟ್ ಈಸ್ ಟು ಸ್ಟಡಿ. ಸರ್, ವಾಟ್ ಈಸ್ ಟು ಸ್ಟಡಿ. ನಾನು ಹೇಳಿದ ಎಲ್ಲ ಪದಗಳನ್ನು ಕಲಿತ್ಕೋ. ನಾನು ಡಿಕ್ಟೇಟ್ ಮಾಡಿದ ಎಲ್ಲ ಪದಗಳನ್ನು ಕಲಿತ್ಕೋ ಅನ್ನುವಂಥ ಅರ್ಥ ಬರುವಂಥ ವಾಕ್ಯ ಇದು. ಲರ್ನ್ ಆಲ್ ದ ವರ್ಡ್ಸ್ ದಟ್ ಐ ಹ್ಯಾವ್ ಡಿಕ್ಟೇಟೆಡ್ ಯು. ಲರ್ನ್ ಆಲ್ ದ ವರ್ಡ್ಸ್ ದಟ್ ಐ ಹ್ಯಾವ್ ಡಿಕ್ಟೇಟೆಡ್ ಟು ಯು. ಸರ್, ನಾನು ಓದಿಕೊಳ್ಳಬಹುದಾ. ಸರ್, ನಾನು ಓದ್ಕೊಳ್ಬೋದಾ ಈಗ ಅಂತೇಳಿ ಮಕ್ಕಳು ಕೇಳ್ತಾರೆ. ಸರ್, ಕ್ಯಾನ್ ವಿ ಡೂ ರೀಡಿಂಗ್. ಸರ್, ಕ್ಯಾನ್ ವಿ ಡೂ ರೀಡಿಂಗ್ ನಾವ್ ಅಂತಲೂ ಹೇಳ್ಬೋದು. ನೀನಿಲ್ಲಿ ಏನು ಬರೆದಿರೋದು. ಪುಸ್ತಕವನ್ನು ಚೆಕ್ ಮಾಡಿ, ನೋಟ್ಬುಕ್ಕನ್ನು ಚೆಕ್ ಮಾಡಿ ಶಿಕ್ಷಕರು ಈ ರೀತಿ ಕೇಳ್ತಾರೆ. ನೀನಿಲ್ಲಿ ಬರೆದಿರೋದೇನು. ವಾಟ್ ಹ್ಯಾವ್ ಯು ರೈಟ್ ಹಿಯರ್. ವಾಟ್ ಹ್ಯಾವ್ ಯು ರೈಟ್ ಹಿಯರ್. ನೀಟಾಗಿ ಬರೆಯಲು ಪ್ರಯತ್ನಿಸು. ಅಕ್ಷರ ಅಷ್ಟು ಚೆನ್ನಾಗಿಲ್ಲ, ಚೆನ್ನಾಗಿ ಬರೆಯಲು ಪ್ರಯತ್ನಿಸು, ಚೆಂದ ಬರೆಯಲು ಪ್ರಯತ್ನಿಸು ಅಂತ ಹೇಳ್ತಾರೆ. ಟ್ರೈ ರೈಟಿಂಗ್ ನೀಟ್ಲಿ. ಟ್ರೈ ರೈಟಿಂಗ್ ನೀಟ್ಲಿ ಅಥವಾ ಟ್ರೈ ಟು ರೈಟ್ ನೀಟ್ಲಿ. ಟ್ರೈ ಟು ರೈಟ್ ನೀಟ್ಲಿ. ಇಂಗ್ಲೀಷ್ ಪುಸ್ತಕ ತೆಗೆಯಿರಿ ಅಥವಾ ಇಂಗ್ಲೀಷ್ ಪುಸ್ತಕವನ್ನು ಬ್ಯಾಗಿಂದ ತೆಗೀರಿ ಅಂತ ಹೇಳ್ತಾರೆ. ಟೇಕ್ಔಟ್ ಇಂಗ್ಲೀಷ್ ಬುಕ್. ಟೇಕ್ಔಟ್ ಇಂಗ್ಲೀಷ್ ಬುಕ್. ನಿಮ್ಮ ಪುಸ್ತಕದ ಪುಟ ಸಂಖ್ಯೆ 15 ತೆರೆಯಿರಿ. ನಿಮ್ಮ ಪುಸ್ತಕದ ಪುಟ ಸಂಖ್ಯೆ 15 ತೆರೆಯಿರಿ. ಓಪನ್ ಯುವರ್ ಬುಕ್ಸ್ ಎಟ್ ಪೇಜ್ 15. ಓಪನ್ ಯುವರ್ ಬುಕ್ಸ್ ಎಟ್ ಪೇಜ್ 15. ಸುಮಾ, ನಿನ್ನ ನೋಟ್ ಪುಸ್ತಕ ತೆಗೆದುಕೊಂಡು ಬಾ. ಸುಮಾ, ನಿನ್ನ ನೋಟ್ ಪುಸ್ತಕವನ್ನು ತಗೊಂಡು ಬಾ. ಸುಮಾ, ಬ್ರಿಂಗ್ ಯುವರ್ ನೋಟ್ಬುಕ್. ಸುಮಾ, ಬ್ರಿಂಗ್ ಯುವರ್ ನೋಟ್ಬುಕ್. ಗಮನ ಕೊಟ್ಟು ಓದಿಕೊಳ್ಳಿ. ಗಮನ ಕೊಟ್ಟು ಓದಿಕೊಳ್ಳಿ. ರೀಡ್ ಅಟೆಂಟಿವ್ಲಿ. ರೀಡ್ ಅಟೆಂಟಿವ್ಲಿ. ಇಲ್ಲ, ಇದು ಸರಿ ಇಲ್ಲ, ನೀನು ಬರೆದಿರೋದು ಸರಿ ಇಲ್ಲ ಅಂಥೇಳಿ ಸಾಮಾನ್ಯವಾಗಿ ಏನೋ ಒಂದು ವಿಷಯಕ್ಕೆ ಸರಿ ಇಲ್ಲ ಅಂಥೇಳಿ ಹೇಳಬೇಕಾದ್ರೆ ಈ ರೀತಿ ಹೇಳ್ತಾರೆ: ನೋ, ದಿಸ್ ಈಸ್ ನಾಟ್ ರೈಟ್. ನೋ, ದಿಸ್ ಈಸ್ ನಾಟ್ ರೈಟ್. ಸರಿಯಾದ ಉತ್ತರ ಇದು. ಇದು ಸರಿಯಾದ ಉತ್ತರ. ದ ರೈಟ್ ಆನ್ಸರ್ ಈಸ್ ದಿಸ್. ದ ರೈಟ್ ಆನ್ಸರ್ ಈಸ್ ದಿಸ್. ನಾನು ಹೇಳಿದ್ದು ನಿಮಗೆ ಅರ್ಥ ಆಯ್ತಾ. ನಾನು ಹೇಳಿದ್ದು ನಿಮಗೆ ಅರ್ಥ ಆಯ್ತಾ. ಡಿಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಸೆಡ್. ಡಿಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಸೆಡ್. ನಾನು ನೀರು ಕುಡಿಯಲು ಹೊರಗೆ ಹೋಗ್ಬೋದಾ. ನಾನು ನೀರು ಕುಡಿಯಲು ಹೊರಗೆ ಹೋಗ್ಬೋದಾ. ಮೇ ಐ ಗೋ ಔಟ್ ಟು ಡ್ರಿಂಕ್ ವಾಟರ್. ಮೇ ಐ ಗೋ ಔಟ್ ಟು ಡ್ರಿಂಕ್ ವಾಟರ್. ಸರ್, ಒಳಗೆ ಬರ್ಬೋದಾ. ನೀರು ಕುಡಿದ ಮೇಲೆ ವಿದ್ಯಾರ್ಥಿ ಒಳಗೆ ಬರ್ಬೋದಾ ಕೇಳ್ತಾನೆ. ಮೇ ಐ ಕಮ್ ಇನ್ ಸರ್.
ಮೇ ಕಮಿನ್ ಸರ್. ಇಲ್ಲಿ ಮೇ ಅನ್ನುವಂಥ ವರ್ಡ್ಗಳೇನಿದೆಯಲ್ಲ ಇದು ಪೊಲೈಟಾಗಿ ಕೇಳುವಂಥ ಒಂದು ವರ್ಡ್ಗಳ ಆಗಿದ್ದಾವೆ. ಕುಳಿತುಕೊಂಡೇ ಇರಿ, ಸ್ವಲ್ಪ ಹೊತ್ತು ಕುಳಿತುಕೊಂಡೇ ಇರಿ ಅಂತ ಹೇಳ್ತೀವಿ. ರಿಮೈನ್ ಸೀಟೆಡ್, ರಿಮೈನ್ ಸೀಟೆಡ್. ತರಗತಿ ಇನ್ನೂ ಮುಗಿದಿಲ್ಲ, ತರಗತಿ ಇನ್ನೂ ಮುಗಿದಿಲ್ಲ. ಕ್ಲಾಸ್ ಈಸ್ ನಾಟ್ ಓವರ್ ಎಟ್, ಕ್ಲಾಸ್ ಈಸ್ ನಾಟ್ ಓವರ್ ಎಟ್. ಬೆಲ್ ಆಗುವುದನ್ನು ಕಾಯಿರಿ ಅಥವಾ ಬೆಲ್ ಆಗೋದನ್ನು ವೆಯ್ಟ್ ಮಾಡಿ ಅಂತ ಹೇಳ್ತೀವಿ. ವೆಯ್ಟ್ ಫಾರ್ ದ ಬೆಲ್ ಟು ರಿಂಗ್, ವೆಯ್ಟ್ ಫಾರ್ ದ ಬೆಲ್ ಟು ರಿಂಗ್. ಕೊನೆಯ ವಾಕ್ಯ ಈ ರೀತಿ ಇದೆ. ಕೊನೆಯ ವಾಕ್ಯ ಇದು ಸರಿ, ನಾಳೆ ಸಿಗೋಣ, ಸರಿ ನಾಳೆ ಸಿಗೋಣ. ಈ ವಾಕ್ಯಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಇಂಗ್ಲೀಷ್ ಸೆಂಟೆನ್ಸ್ಗಳನ್ನು ನೋಡೋಣ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಹೆಚ್ಚು ಇಂಗ್ಲೀಷನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಜೈ ಹಿಂದ್.